ನಮಸ್ತೆ ಸ್ನೇಹಿತರೆ. ಸ್ವರ್ಣಗೌರಿ ವ್ರತ, ಸ್ವರ್ಣಗೌರಿ ಹಬ್ಬಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂದು ನೋಡೋಣ ಬನ್ನಿ. ಇದು ಭಾದ್ರಪದ ಶುದ್ಧ ತೃತೀಯ ಮೊರಗಳನ್ನು ಧರಿಸಿ ತೊಳೆದು ಅರಿಶಿನ ಹಚ್ಚಬೇಕು. ದೊಡ್ಡವರಿಗೆ 2 ಜೊತೆ ದೊಡ್ಡ ಮರ, ಚಿಕ್ಕವರಿಗೆ 2 ಜೊತೆ ಸಣ್ಣ ಮರ. ಮೊರಕ್ಕೆ ಮಧ್ಯದಲ್ಲಿ ಅಡ್ಡ ಕುಂಕುಮ ಇಟ್ಟು ಕೆಳಗೆ ಮೇಲೆ ಅರಿಶಿನದ ಚುಕ್ಕೆ ಇಟ್ಟು ಅಕ್ಕಪಕ್ಕ ಕಾಡಿಗೆ ಚುಕ್ಕೆ ಇಡಬೇಕು. 5 ಎಲೆ ಅರಿಶಿನದ ದಾರಕ್ಕೆ 1 ಅರಿಶಿನದ ಕೊನೆ ಕಟ್ಟಿ ಮೇಲೆ ಮುಚ್ಚುವ ಮೊರಕ್ಕೆ ಕಟ್ಟಬೇಕು. 16 ಅರಿಶಿನದ ಕೊನೆ, 16 ವಿಳೆದೆಲೆ, 2 ಬಳೆ, 2 ಬಿಚ್ಚೋಲೆ, ಕರಿಮಣಿ, 2 ಕುಂಕುಮದ ಪೊಟ್ಟಣ, 2 ಕುಂಕುಮದ ಭರಣಿ, 1 ಕಾಡಿಗೆ ಡಬ್ಬಿ, 1 ಕನ್ನಡಿ, 1 ಬಾಚಣಿಕೆ, 1 ತೆಂಗಿನಕಾಯಿ, 1 ಸೌತೆಕಾಯಿ, ಪಂಚಫಲಗಳು, 1 ರವಿಕೆ ಕಣ, ಅಕ್ಕಿ, ತೊಗರಿಬೇಳೆ, ಬೆಲ್ಲ, ರವೆ, ಹೆಸರುಬೇಳೆ, ಮಕ್ಕಳ ಮೊರಗಳಿಗೆ ಎಲ್ಲ 5 ಹಾಕಬೇಕು. ಅಮಾವಾಸ್ಯೆಗೆ ಹಿಂದಿನ ದಿನ ನೀರು ಹಾಕಿಕೊಂಡು ಹೊಸ ಬಳೆ ಹಾಕಿಕೊಳ್ಳಬೇಕು. ನಂತರ ಗೌರಮ್ಮನನ್ನು ತರಲು ಹೋಗುವಾಗ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂ ತೆಗೆದುಕೊಂಡು ಹೋಗುವುದು. ಅಲ್ಲಿ ಗೌರಿಗೆ ತರುವುದು. ಮನೆಯೊಳಗೆ ತರುವುದಕ್ಕೆ ಮುಂಚೆ ಆರತಿ ಮಾಡಿ ತರುವುದು. 16 ಎಳೆ ಹಸಿದಾರಕ್ಕೆ ಅರಿಶಿನ ಹಚ್ಚಿ 16 ಗಂಟು ಹೂವು ಸೇರಿಸಿ ಹಾಕುವುದು. ಗೌರಿವಿಗೆ 1, ನಮಗೆ 1. ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳಿಗೆ 16 ಎಳೆಯ ಗೆಜ್ಜೆ ವಸ್ತ್ರ ಬಡಿಸಿ ಸಹಸ್ರನಾಮ ಪೂಜೆ ಮಾಡಿ ಬಾಗಿನ ಕೊಡುವುದು. ನೈವೇದ್ಯಕ್ಕೆ ಚಿತ್ರಾನ್ನ, ಹೋಳಿಗೆ, ಪಂಚಫಲ, ತೆಂಗಿನಕಾಯಿ, ಹೆಸರುಬೇಳೆ, ಸೌತೆಕಾಯಿ, ವಿಳೆದೆಲೆ, ಅಡಿಕೆ ಇಡಬೇಕು. ಗೌರಿಗೆ ಮಡಲಕ್ಕಿ ಇಡುವ ದಿನ ಹೋಳಿಗೆ ಮತ್ತು ಪುಳಿಯೊಗರೆ ಕಲಸಬೇಕು. ಮಡಲಕ್ಕಿಗೆ ಅಕ್ಕಿ, 5 ವಿಳೆದೆಲೆ, 5 ಅಡಿಕೆ, 5 ಅರಿಶಿನದ ಕೊನೆ, ಬಳೆ, ಬಿಚ್ಚೋಲೆ, ಕರಿಮಣಿ, ಕನ್ನಡಿ, ಬಾಚಣಿ, ಬ್ಲೌಸ್ ಪೀಸ್, 2 ತೆಂಗಿನಕಾಯಿ, ಬೆಲ್ಲ, 2 ಬಾಳೆಹಣ್ಣು ಇಡಬೇಕು. ಅರಿಶಿನದ ಬಟ್ಟೆಗೆ ಅರಿಶಿನ ಕುಂಕುಮ ಪೂಜೆ ಮಾಡಿ 1 ಎಲೆಯಲ್ಲಿ ಅನ್ನ ಇಟ್ಟು ಗಂಟು ಕಟ್ಟಿ ಗೌರಿಯ ಬಲಗಡೆ ಇಡುವುದು. ಹಬ್ಬದ ದಿನ ಗೌರಿ ಪಕ್ಕದಲ್ಲಿ ಅರಿಶಿನದ ಗೌರಿ ಕಳಶ ಇಡಬೇಕು. ಸಣ್ಣ ತಟ್ಟೆಯಲ್ಲಿ ವಿಳೆದೆಲೆ ತೊಟ್ಟು ಬಲಗಡೆ ಬರುವಂತೆ ಮಾಡಿ ಗೌರಿಯನ್ನು ಇಡುವುದು. ಹೊಸ ಬಟ್ಟೆ ತೊಟ್ಟಿಕೊಳ್ಳಬೇಕು. ಗೌರಮ್ಮನ ಜೊತೆ ಗಣಪತಿಯನ್ನು ಸಹ ತರಬೇಕು. ಹೀಗೆ ಸ್ವರ್ಣಗೌರಿಯ ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು.